ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಲ್ಲಮ್ಮ, ಇದೆಲ್ಲ ದೊಡ್ಡ ಕಷ್ಟನೇ ಅಲ್ಲ. ಇನ್ನು ಮುಂದೆ ಬರುವ ಕಷ್ಟವೇ ನಿಜವಾದ ಕಷ್ಟ. ಅದರಿಂದ ಹೊರಬರಲಾಗದೆ ವಿಲವಿಲ ಒದ್ದಾಡಿ ಉಸಿರುಗಟ್ಟಿ ಸಾಯುವ ಪರಿಸ್ಥಿತಿ ಬಂದರೂ ಬರಬಹುದು. ನಾನು ಹೇಳಿಲ್ವಾ, ಇವ್ರುಗಳ ಬಂಡವಾಳನೇ ಎಷ್ಟು. ಯಾರೇ ಬಂದ್ರೂ ಈ ಥರ ಹೇಳಿ ಹೇಳಿ ಹೆದರ್ಸೋದು. ನಿನಗೆ ಶತ್ರು ಬೇರೆ ಯಾರೂ ಇಲ್ಲಪ್ಪ. ನಿನ್ನಲ್ಲಿರುವ ನಾನು ಎಂಬ ಅಹಂ, ನನ್ನಿಂದಲೇ ಎಲ್ಲವೂ ಎನ್ನುವ ಗರ್ವ, ಮುಂಗೋಪದಿಂದ ನೀನು ಆಡುವ ಮುಳ್ಳಿನಂಥ ಮಾತು, ಇದೇ ನಿನ್ನ ಶತ್ರು. ನನ್ನ ಬಗ್ಗೆ ಇರಲಿ, ಅದೆಲ್ಲ ನಮಗೆ ಗೊತ್ತು. ಅದೇನು ಪರಿಹಾರ ಮಾಡಬೇಕು ಅಂತ ಹೇಳ್ಬಿಟ್ರೆ ಅದನ್ನೆಲ್ಲ ಮಾಡಿಬಿಟ್ಟು ನಮ್ಮೂರಿಗೆ ಹೋಗಿ ಸೇರ್ಕೊಂಡ್ಬಿಡ್ತೀವಿ. ಆಗಲಿ ತಾಯಿ. ನೀವೆಲ್ಲರೂ ಒಂದು ಪೌರಾಣಿಕ ನಾಟಕದಲ್ಲಿ ಅಭಿನಯಿಸಬೇಕು. ಏನು ನಾಟಕನ? ನಮ್ಮನ್ನೇನೋ ನಾಟಕದವ್ರು ಅನ್ಕೊಂಬಿಟ್ರಾ? ಇದೇನಪ್ಪ ಇದು? ಎಲ್ಲೂ ಕೇಳರಿಯದ ಹೊಸ ಪರಿಹಾರ. ಇವಮ್ಮ ನಮ್ಮನ್ನೆಲ್ಲ ಹುಚ್ಚರು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಕೋತಿ ಕುಣ್ಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾಳೆ. ದೇವರು ನಾವು ಹುಟ್ಟುವಾಗಲೇ ನಮಗೆ ಎಂದು ಒಂದು ಪಾತ್ರವನ್ನು ಕೊಟ್ಟು ಕಳಿಸುತ್ತಾನೆ. ನಾವು ಅದರಂತೆ ಬದುಕುತ್ತಾ ಮುಂದೆ ಸಾಗ್ತಾ ಇರಬೇಕು. ಅದರಲ್ಲಿ ಕೆಲವರು, ನಿಮ್ಮಂಥವರು, ತಮ್ಮ ಕೆಟ್ಟ ಹುಟ್ಟುಗುಣದಿಂದ ತಾವು ಸಂತೋಷವಾಗಿರದೆ, ತಮ್ಮ ಸುತ್ತಲಿನವರಿಗೂ ನೆಮ್ಮದಿಯನ್ನು ಕೊಡದೆ ಅರ್ಥಹೀನವಾಗಿ ಬದುಕುತ್ತಿರುತ್ತಾರೆ. ಅದಕ್ಕೆ ನಾಟಕದಲ್ಲಿ ಉತ್ತಮ ಪಾತ್ರವನ್ನು ನಿರ್ವಹಿಸುವುದರ ಮೂಲಕ ನಿಮ್ಮ ಹುಟ್ಟುಗುಣವನ್ನು ಕೊಂಚ ಮಟ್ಟಿಗಾದರೂ ಬದಲಾಯಿಸಿಕೊಳ್ಳಬಹುದು. ಅಣ್ಣ, ಇದ್ಯಾವುದಣ್ಣ ಇದು ಹೊಸ ಥರ ಪರಿಹಾರ? ಇದ್ಯಾವುದು ನಮಗೆ ಬೇಕಾಗಿಲ್ಲ. ಬನ್ನಿ ಹೋಗೋಣ. ನೀವು ರಾಮಾಯಣದ ಕಥೆಯನ್ನ ಕೇಳಿದ್ದೀರಲ್ವಾ? ಅದರಲ್ಲಿ ರಾವಣನು ಸೀತೆಯನ್ನು ಅಪಹರಿಸಲು ಸನ್ಯಾಸಿಯ ವೇಷದಲ್ಲಿ ಹೋಗುತ್ತಾನೆ. ಅವಳನ್ನು ಅಪಹರಿಸಿ ತಂದು ಅಶೋಕವನದಲ್ಲಿಡುತ್ತಾನೆ. ಅವನೇನೇ ಮಾಡಿದರೂ ಅವಳನ್ನೊಲಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆಗ ರಾವಣನ ಆಪ್ತರು ಹೇಳಿದರಂತೆ, ನೀನು ಇಷ್ಟೆಲ್ಲ ಕಷ್ಟಪಡುವ ಬದಲು ನೀನು ಯಾಕೆ ರಾಮನ ಪಾತ್ರವನ್ನೇ ವಹಿಸಿ ರಾಮನ ವೇಷವನ್ನು ಧರಿಸಿ ಸೀತೆಯನ್ನು ಒಲಿಸಿಕೊಳ್ಳಬಾರದು ಎಂದು. ಆಗ ರಾವಣ ಏನು ಹೇಳ್ತಾನೆ ಗೊತ್ತೇ? ಹೌದು, ನಾನು ಆ ಪ್ರಯತ್ನವನ್ನೂ ಮಾಡಿದೆ. ಆದರೆ ರಾಮನ ವೇಷವನ್ನು ಹಾಕಿದ ಕೂಡಲೇ ನನ್ನ ಕಣ್ಣಿಗೆ ಎಲ್ಲ ಮಹಿಳೆಯರು ನನ್ನ ಅಕ್ಕ ತಂಗಿ ಅಮ್ಮನಂತೆ ಕಾಣುತ್ತಾರೆ ಎಂದು. ಅದಕ್ಕಾಗಿ ಆ ಪ್ರಯತ್ನವನ್ನು ಕೈಬಿಟ್ಟೆ ಎಂದು ನುಡಿದನಂತೆ. ಈ ಊರಿನಲ್ಲಿ ನಾಟಕದಲ್ಲಿ ಉತ್ತಮ ಪಾತ್ರವನ್ನು ಮಾಡುವುದರ ಮೂಲಕ ನಿಮ್ಮಲ್ಲಿರುವ ರೋಷ, ದ್ವೇಷ, ಕೆಟ್ಟ ಗುಣಗಳೆಲ್ಲ ಕಳೆದು ನಿಮ್ಮ ಬದುಕಿನಲ್ಲಿ ಒಳ್ಳೆಯ ತಿರುವು ಬರಲು ಸಾಧ್ಯವಿದೆ. ರೀ ಮಾತಾಜಿ, ಇದನ್ನೆಲ್ಲ ನಂಬೋದಕ್ಕೆ ನಾನೇನು ಚಿಕ್ಕ ಮಗು ಅಲ್ಲ. ಸುಮ್ಮನೆ ರೀ ನೀವು. ಅಣ್ಣ,
ಇವನು ಬಿಟ್ರೆ ಹಿಂಗೆ ಕಾಗ ಕಗ್ಗುಬಕ್ಕನ ಕತೆ ಹೇಳ್ತಾನೆ ಇರ್ತಾರೆ. ಬನ್ನಿ ಹೋಗೋಣ. ಅಮ್ಮ ನೀನು ಹೇಳಿದೆ ಅಂತ ನಾನು ಇಲ್ಲಿಗೆ ಬಂದೆ. ನೋಡಿ ನೋಡಿ ಎಲ್ಲರೂ ಹೋಗೋಣ. ಧರ್ಮ, ನಾನು ಹೇಳೋದನ್ನ ಸ್ವಲ್ಪ ಕೇಳಪ್ಪ. ಅವರು ಇನ್ನೂ ನಮ್ಮ ಕೂತ್ಕೊಳ್ಳೋದು, ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ ಅಷ್ಟೇ. ಈಗ ಮಾತಾಜಿ ತಗೊಳ್ಳಿ ನಿಮ್ಮ ದುಡ್ಡು. ಇದಕ್ಕೆ ಅಲ್ವಾ ಇಷ್ಟೊಂದು ಸುಳ್ಳು ಹೇಳಿದ್ದು? ಸುಳ್ಳು ಹೇಳುವುದು, ಸುಲಿಗೆ ಮಾಡುವುದು ನಮ್ಮಂಥವರಿಗೆ ಅವಶ್ಯಕತೆ ಇಲ್ಲಪ್ಪ. ನಾವು ಎಲ್ಲವನ್ನೂ ತ್ಯಜಿಸಿ ಮುಕ್ತಿಯನ್ನ ಅರಸಿ ಭಗವಂತನ ಧ್ಯಾನದಲ್ಲಿ ಆನಂದವಾಗಿದ್ದೇವೆ. ನನಗೆ ಹಣ ಆಡಂಬರದ ವ್ಯಾಮೋಹ ಖಂಡಿತ ಇಲ್ಲ. ಓ ಹೌದಾ? ಹಂಗ ಸರಿ, ಉಳಿತು ಬಿಡಿ. ನೀನು ಗುರಿ ಇಟ್ಟಿದ್ದು ಒಂದು ಜೀವಕ್ಕೆ, ಆದರೆ ಬಲಿಯಾಗಿದ್ದು ಮತ್ತೊಂದು ಜೀವ. ಸುಂದರವಾದ ಗುಬ್ಬಚ್ಚಿ ಗೂಡಿನಲ್ಲಿ ತಾಯಿ ಪಕ್ಷಿಯನ್ನು ಕೊಂದು ಮರಿ ಪಕ್ಷಿಯನ್ನು ತಬ್ಬಲಿ ಮಾಡಿದ ಪಾಪ ನಿನ್ನನ್ನು 7 ಜನ್ಮಕ್ಕೂ ಕಾಡದೆ ಬಿಡುವುದಿಲ್ಲ. ನೀವು ಎಲ್ಲ ಸುಳ್ಳು ಹೇಳ್ತಾ ಇದ್ದೀರಾ? ಹಿಂದೆ ನಡೆದದ್ದು ಮಾತ್ರವಲ್ಲ ಮಗು, ಮುಂದೆ ನಡೆಯುವುದನ್ನು ಹೇಳುವ ಶಕ್ತಿಯನ್ನು ಆ ಜಗನ್ಮಾತೆ ನನಗೆ ಕರುಣಿಸಿದ್ದಾಳೆ. ಆ ಹುಚ್ಚ ರಂಜಿತ್ ನನ್ನ ಮಗ ಎಲ್ಲೋ ಬಾಯಿ ಬಿಟ್ಬಿಟ್ಟಿದ್ದಾನೆ. ಅದಕ್ಕೆ ಅಮ್ಮ ಪುಂಗ್ತಾವಳೆ. ಸರಿಯಾಗಿದೆ. ನೀನೀಗ ಹೋಗುವ ದಾರಿಯಲ್ಲಿ ನಿನಗೊಂದು ಸಣ್ಣ ಗಾಯವಾಗುವ ಸಾಧ್ಯತೆ ಇದೆ. ಅದು ಮುಂದೆ ನಡೆಯುವ ದೊಡ್ಡ ಅಪಘಾತದ ಸೂಚನೆಯಷ್ಟೇ. ರಕ್ತ ಹರಿಸುವ ಮುಂಚೆಯೇ ಎಚ್ಚೆತ್ತುಕೊಂಡು ಪರಿಹಾರ ಮಾಡಿ ನಿನ್ನ ಪಾಪವನ್ನು ಸ್ವಲ್ಪ ಮಟ್ಟಿಗಾದರೂ ಪರಿಹರಿಸಿಕೊಳ್ಳುವ ಪ್ರಯತ್ನ ಮಾಡು. ಈ ಥರ ಹೆದರ್ಸೋದೆಲ್ಲ ಬೇರೆಯವ್ರ ಹತ್ರ ಇಟ್ಕೊಳ್ಳಿ. ನಾನು ಅದಕ್ಕೆಲ್ಲ ಹೆದರ್ಕೊಳ್ಳೋದಿಲ್ಲ. ಎಲ್ಲದಕ್ಕೂ ಆ ಕಾಲ ಒಂದೇ ಉತ್ತರ. ಒಳ್ಳೆಯದಾಗ್ಲಿ ಮಕ್ಕಳೇ, ಹೋಗಿ ಬನ್ನಿ. ಆಯ್ತಲ್ಲ, ನಡೀರಿ ನಡೀರಿ, ನಡಿಯಪ್ಪ, ಎದ್ದೋಳ ಬರ್ರೋ, ನೋಡ್ರಪ್ಪ.